ಕ್ಯಾಪ್ಟನ್ ಕಿರಣ್ ಕುಮಾರ್ ಅವರೇ ಬಹುಶಃ ಈ ಒಂದು ಅನಾಹುತವನ್ನ ನೀವು ಗಮನಿಸಿರಬಹುದು ಸರ್ ನಿಮ್ಮ ಜೊತೆಗೆ ಮಾತನಾಡ್ತೀನಿ ಜಸ್ಟ್ 1 ಮಿನಿಟ್ ಟೈಮ್ ಕೊಡಿ ನಮಗೆ ಅಹಮದಾಬಾದ್ ನಲ್ಲಿ ನಡೆದಂತ ದುರಂತ ನನ್ನನ್ನು ದಿಗ್ಭ್ರಮೆಗೊಳಿಸಿದೆ ಅಂತ ಹೇಳಿ ಪ್ರಧಾನಿ ಮೋದಿ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಇದು ಪದಗಳಿಗೆ ಮೀರಿದ ಹೃದಯ ವಿದ್ರಾವಕವಾಗಿದೆ ಎಕ್ಸಾಕ್ಟ್ಲಿ ಇದನ್ನ ಪದಗಳಲ್ಲಿ ಈ ರೀತಿಯಾದಂತದ್ದು ಆಯ್ತಲ್ಲ ಅನ್ನುವಂತ ರೀತಿಯಾಗಿ ಆ ಸಂತಾಪ ವ್ಯಕ್ತಪಡಿಸುವಂತ ಹಂತದಲ್ಲಿ ಈಗ ಪ್ರಧಾನಿ ಇಲ್ಲ ವಿಮಾನ ದುರಂತ ಪ್ರಕರಣ ಅದು ಕೂಡ ಅವರ ತವರು ರಾಜ್ಯದಲ್ಲಾಗಿರುವಂತಹ ಒಂದು ದುರಂತ ಇದೆಯಲ್ಲ ಸಹಜವಾಗಿ ಅವರಿಗೆ ದೊಡ್ಡ ಶಾಕಿಂಗ್ ಆಗಿದೆ ಇದು ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರನ್ನ ಕೂಡಲೇ ಅಹಮದಾಬಾದ್ಗೆ ತೆರಳಿ ಅನ್ನುವಂಥ ಸೂಚನೆ ಬಂದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅದರ ಜೊತೆಗೆ ಪ್ರಧಾನಿ ಕೂಡ ಖುದ್ದು ಆಗಿರುವಂತಹ ಅನಾಹುತ ಜೊತೆಗೆ ರಕ್ಷಣಾ ಕಾರ್ಯ ಈ ಸಂಗತಿಗಳನ್ನ ಅವರು ಖುದ್ದಾಗಿ ಅವಲೋಕಿಸ್ತಾ ಇದ್ದಾರೆ ನಮ್ಮ ಜೊತೆಗೆ ಕ್ಯಾಪ್ಟನ್ ಕಿರಣ್ ಕುಮಾರ್ ಅವರು ಸಂಪರ್ಕದಲ್ಲಿದ್ದಾರೆ ಕಿರಣ್ ಕುಮಾರ್ ಅವರೇ ಬಹುಶಃ ಈ ದುರಂತದ ಬಹಳಷ್ಟು ಮಾಹಿತಿ ನಿಮಗೆ ಲಭ್ಯ ಆಗಿರ್ಬೋದು ಏನ್ ಎಡವಟ್ಟು ಆಗಿರ್ಬೋದು ಅಥವಾ ಏನ್ ಸಮಸ್ಯೆ ಆಗಿರ್ಬೋದು ಅಂತ ಪ್ರಾಥಮಿಕವಾಗಿ ನೀವು ಗಮನಿಸಿರೋದಾದ್ರೆ ಮೇಡೆ ಅಂತ ಡಿಕ್ಲೇರ್ ಮಾಡಿದ್ರೆ ಅವರು ಇಟ್ ಇಸ್ ಔಟ್ ಆಫ್ ಕಂಟ್ರೋಲ್ ಅವ್ರು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಮೇಬಿ ಇಂಜಿನ್ ಫೇಲ್ಯೂರ್ ಅಥವಾ ಸ್ಟ್ರಕ್ಚರಲ್ ಡ್ಯಾಮೇಜ್ ಏನಾಗಿರುತ್ತೆ ಬಟ್ ಇಸ್ ಔಟ್ ಆಫ್ ಕಂಟ್ರೋಲ್ ಅಂತಾರೆ ಸೊ ಅವರು ಇನ್ನೇನಾದ್ರು ಈಗ ಕ್ರಾಶ್ ಸೈಟ್ಗೆ ಹೋಗ್ತಾರೆ ಕ್ರಾಶ್ ಲ್ಯಾಂಡ್ ಆಗ್ತದೆ ಮತ್ತೇನಾದ್ರು ಕಂಟ್ರೋಲ್ ಮಾಡಬಲ್ಲಂತದ್ದು ಏನಾದಿದ್ರೆ ಮೇಡೆ ಅಲ್ಲದೆ ಬೇರೆ ಪ್ಯಾನ್ ಅಂತಾರೆ ಅವರು ಮತ್ತೆ ಕಂಟ್ರೋಲ್ ಮಾಡ್ಕೊಂಡು ಬರ್ಬೋದು ಇನ್ನೊಂದೇನಂದ್ರೆ ಇದು ತುಂಬಾ ಲಾಂಗ್ ದೂರ ಹೋಗುವಂತ ಫ್ಲೈಟ್ ತುಂಬಾ ಫ್ಯೂಲ್ ಲೋಡ್ ಆಗಿರುತ್ತೆ ಹಾಗಾಗಿ ಕ್ರಾಶ್ ಆದ್ರೆ ತುಂಬಾ ಫೈರ್ ಆಕ್ಸಿಡೆಂಟ್ ಆಗುತ್ತೆ ಇದು ಸೊ ತುಂಬಾ ದೊಡ್ಡ ಫ್ಲೈಟ್ ಬೇರೆ 230 ಪ್ಯಾಸೆಂಜರ್ ಕೆಪಾಸಿಟಿ ಬೇರೆ ಅದು ಆ ತರ ಸೊ ಹಾಗಾಗಿ ಡೆಫಿನೆಟ್ಲಿ ಫ್ಯೂಮ್ಸ್ ಇಮಿಡಿಯೇಟ್ಲಿ ತುಂಬಾ ಇಂಜಿನ್ ಹೈ ಟೆಂಪರೇಚರ್ ಇರುತ್ತೆ ಸೊ ಈ ಕಾರಣ ಆಗುತ್ತೆ ಬಟ್ ಹೇಗಾಯ್ತು ಏನಾಯ್ತು ಅದೆಲ್ಲ ಇನ್ವೆಸ್ಟಿಗೇಷನ್ ಕಾಕ್ಪಿಟ್ ಬಾಕ್ಸ್ ಅಲ್ಲಿ ಇದು ಬ್ಲಾಕ್ ಬಾಕ್ಸ್ ಅಲ್ಲಿ ಗೊತ್ತಾಗುತ್ತೆ ಯಾಕಂದ್ರೆ ವಾಯ್ಸ್ ರೆಕಾರ್ಡ್ ಇರುತ್ತೆ ಯಾಕೆ ಅಂತ ಮಾತಾಡ್ಕೊಂಡಿರ್ತಾರೆ ಆಪರೇಷನ್ ಪ್ರೊಸೀಜರ್ ರೆಕಾರ್ಡ್ ಆಗಿರುತ್ತೆ ಎಲ್ಲಾನು ರೆಕಾರ್ಡ್ ಆಗಿರುತ್ತೆ ಅದು ಇನ್ವೆಸ್ಟಿಗೇಷನ್ ಆದ್ಮೇಲೆ ರಿಪೋರ್ಟ್ ಬರುತ್ತೆ ಸರ್ ಆ ವರ್ಡ್ ಮೇ ಡೇ ಅನ್ನುವಂತ ನೀವು ಹೇಳಿದ್ರಲ್ಲ ಅವ್ರು 2-3 ಬಾರಿ ಪದೇ ಹೇಳಿದ್ರು ಅಂತ ಅದನ್ನ ಕನ್ವೆ ಮಾಡಿದ್ರು ಅಂತ ವಾಟ್ ಇಸ್ ದಟ್ ವರ್ಡ್ ಸರ್ ಅದು ಏನು ಸರ್ ಏವಿಯೇಷನ್ ಅವ್ರ ಕಂಟ್ರೋಲ್ ಇಂದ ಹೋಗಿದೆ ಅವ್ರು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಅಂತ ಸ್ಥಿತಿಗೆ ಬಂದಿದೆ ಏರ್ಕ್ರಾಫ್ಟ್ ಏರಿದ ವಿಮಾನ ಕಂಟ್ರೋಲ್ ತಪ್ಪಿದೆ ಅವ್ರ ಕೈಯಲ್ಲಿ ಇಲ್ಲ ಕಂಟ್ರೋಲ್ ಆ ತರ ಸ್ಥಿತಿಗೆ ಬಂದಿದೆ ಅದಕ್ಕೆ ಬೇಕಾದ ಕಾರಣಗಳಿದೆ ಅಂದ್ರೆ ನನ್ನ ಔಟ್ ಆಫ್ ಕಂಟ್ರೋಲ್ ನನ್ನ ಕೈಯಲ್ಲಿ ಏನು ಮಾಡಕ್ ಆಗಲ್ಲ ಅನ್ನುವಂಥದ್ದು ಬಂದಂತ ಸಂದರ್ಭದಲ್ಲಿ ಹೀಗೆ ಮೇಡೆ ಅನ್ನುವಂತ ಮೇಡೆ ಡಿಕ್ಲೇರ್ ಆಗುತ್ತೆ ಮೇಡೆ ಡಿಕ್ಲೇರ್ ಆಗಿದ ತಕ್ಷಣ ಅವ್ರು ಹೇಳಿದ್ರೆ ಈಗ ಏರ್ಪೋರ್ಟ್ ಯಾರು ಕಾಂಟ್ಯಾಕ್ಟ್ ಇರ್ತಾರೋ ಅವ್ರು ಏನ್ ಮಾಡ್ತಾರೆ ಇದು ಫೈರ್ ಇದು ಅದು ಬೇರೆ ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡು ತಕ್ಷಣ ಮಾಡ್ಕೊಳ್ತಾರೆ ಅದೆಲ್ಲಿ ಯಾವ ಸೈಟ್ ಅಲ್ಲಿ ಆಗ್ಬೋದು ಕ್ರಾಶ್ ಅಂತ ಅವರು ಬೇರೆ ವ್ಯವಸ್ಥೆಗಳು ರೆಡಿ ಮಾಡ್ಕೊಳ್ತಾರೆ ಅಂದ್ರೆ ನಿಮ್ ವ್ಯವಸ್ಥೆ ನೀವು ಮಾಡ್ಕೊಂಡ್ಬಿಡಿ ಅನ್ನೋ ತರ ಅದು ಆದಷ್ಟು ಕಾಪಾಡಕ್ಕೆ ಬೇರೆ ಇದು ಸರ್ಚ್ ಆಪರೇಷನ್ಸ್ ಬೇರೆ ಅಸಿಸ್ಟೆನ್ಸ್ ಫೈರ್ ಫೈಟ್ಸ್ ಎಲ್ಲಾನು ಸರ್ ಜಸ್ಟ್ ಸರ್ ನಿಮ್ ಜೊತೆ ಮಾತನಾಡ್ತೀನಿ ಕೆಲ ಮಾಹಿತಿಯನ್ನ ನಾವು ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದೀವಿ